ಈ ಊರಿಗೆ ಅತ್ಯಂತ ಅವಶ್ಯಕವಾಗಿ ಈ ಊರಿನ ಏಳಿಗೆಗೆ ಬೇಕಾಗಿದ್ದಂತಹ ಒಂದು ದೈವಗಳ ಪುನರ್ನಿರ್ಮಾಣ ಕಾರ್ಯವನ್ನ ಮಾಡುವುದರ ಮೂಲಕ ಸ್ವಂತ ಖರ್ಚಿನಲ್ಲಿ ದೈವಗಳ ಗುಡಿಯ ನಿರ್ಮಾಣವನ್ನ ಮಾಡಿದ್ರು. ಆ ನಂತರದಲ್ಲಿ ಊರವರನ್ನ ಸೇರಿಸಿದ್ರು, ಎಲ್ಲರನ್ನು ವಿಶ್ವಾಸಕ್ಕೆ ಪ್ರೀತಿಗೆ ಪಡ್ಕೊಂಡ್ರು. ಇವತ್ತು ಶ್ರೀಮತ್ ಥೀಮ್ ಪಾರ್ಕ್ ಉದ್ಘಾಟನೆಗೊಳ್ಳುವಂತ ಈ ಸುಸಂದರ್ಭದಲ್ಲಿ ದೈವಗಳ ನೇಮೋತ್ಸವನ್ನ ಊರವರನ್ನ ಸೇರಿಸಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಉಜ್ವಲ್ ಪ್ರಭು ಅವರನ್ನ ಅವರೇ ಬಂದಿರೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ದೈವಗಳು ಅವರನ್ನ ಕರೆಸಿಕೊಂಡಿದೆ ಅಂತ ಹೇಳುವಂಥದ್ದು ಇದು 100% ಸತ್ಯವಾದ ಮಾತು. ಯಾವುದು ಕೂಡ ಮನುಷ್ಯ ಯೋಚನೆ ಮಾಡಿದಂತೆ ನಡೆಯುವುದಿಲ್ಲ, ಎಲ್ಲವೂ ಕೂಡ ದೈವ ನಿರ್ಣಯ ಅಂತ ಹೇಳುವಂಥದ್ದು ಇರ್ತದೆ. ಅದು ಇಲ್ಲಿ ನಡೆದಿದೆ. ಈ ದೈವಗಳ ನೇಮೋತ್ಸವನ್ನ ಮಾಡೋದರ ಮೂಲಕ ಉಜ್ವಲ್ ಪ್ರಭು ಅವರಿಗೆ ಮಾತ್ರ ಒಳ್ಳೇದಾಗೋದಲ್ಲ, ಈ ಊರಿನ ಒಲಿತಿಗಾಗಿ ಉಜ್ವಲ್ ಪ್ರಭು ಅವರು ಮಾಡಿರುವಂತ ಈ ಕೆಲಸವನ್ನ ನಾವು ಶ್ಲಾಘಿಸಬೇಕು. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಬೆದ್ರಾಳದಲ್ಲಿದ್ದೇನೆ. ಬೆದ್ರಾಳ ಅಂತ ಹೇಳಿದ್ರೆ ಪುತ್ತೂರಿನಿಂದ ಒಂದು 5ರಿಂದ 6 ಕಿಲೋಮೀಟರ್ ದೂರ. ಈ ಬೆದ್ರಾಳಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ದಿನಾಂಕ 22/12/2025 ಸಂಜೆ 4 ಗಂಟೆಯಿಂದ ಒಂದು ಅದ್ದೂರಿಯಾಗಿರುವಂತಹ ಹಸಿರುವಾಣಿ ಮೆರವಣಿಗೆ ಬರ್ತಾ ಇದೆ. ಇದನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ UR ಪ್ರಾಪರ್ಟಿಯ ಸಂಸ್ಥಾಪಕರಾಗಿರುವಂತಹ ಉಜ್ವಲ್ ಪ್ರಭು ಇವರು ಮಾಡ್ತಾ ಇದ್ದಾರೆ. UR ಪ್ರಾಪರ್ಟಿ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತಹ ಒಂದು ಸಂಸ್ಥೆ. ಅದು ಯಾಕೆಂತ ಹೇಳಿದ್ರೆ ಅವರು ಸೈಟ್ ಅನ್ನ ತೆಗಿತಾರೆ, ಆ ಸೈಟ್ ಮೂಲಕ ಮನೆಯನ್ನ ನಿರ್ಮಿಸುವಂತವರಿಗೆ ಆ ಸೈಟ್ ಅನ್ನ ಮಾರಾಟ ಮಾಡ್ತಾರೆ, ಅವಶ್ಯಕತೆ ಇದ್ರೆ ಮನೆಯನ್ನ ಕಟ್ಟಿಕೊಡ್ತಾರೆ. ಈ ಒಂದು ಬೆದ್ರಾಳದಲ್ಲಿ ಹಲವಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದಂತಹ ದೈವಗಳ ಒಂದು ಗುಡಿ ಇತ್ತು. ಬಟ್ ಅದು ಕಾಲಕ್ರಮೇಣವಾಗಿ ಯಾವುದೇ ರೀತಿಯ ಆಚರಣೆಗಳಿಲ್ಲದೆ ಅಲ್ಲಿಗೆ ನಿಂತು ಹೋಗಿತ್ತು. ಅಂಥ ಸಂದರ್ಭದಲ್ಲಿ UR ಪ್ರಾಪರ್ಟಿಯನ್ನು ನಡೆಸ್ತಾ ಇದ್ದಂತಹ ಉಜ್ವಲ್ ಪ್ರಭು ಅವರಿಗೆ ಇಲ್ಲೊಂದು ಜಾಗ ಇದೆ, ಅದು ಬಹಳ ಗುಡ್ಡವಾಗಿರುವಂಥ ಪ್ರದೇಶ, ನೀವು ಪರ್ಚೇಸರ ಮಾಡ್ತೀರಾ ಅಂತ ಹೇಳುವಂಥ ವಿಚಾರಗಳು ಒಬ್ಬ ಪ್ರಾಪರ್ಟಿ ಅಂತಹ ವ್ಯಕ್ತಿಗೆ ಅದು ಬರುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ನೋಡಲಿಕ್ಕೆ ಬಂದಂತಹ ಉಜ್ವಲ್ ಪ್ರಭು ಅವರು ನೋಡ್ತಾರೆ, ಬಹಳ ದೊಡ್ಡ ಗುಡ್ಡ ಆಗಿರ್ತದೆ, ಯಾರಿಗೂ ಬೇಡವಾಗಿದ್ದಂತಹ ಜಾಗವನ್ನು ಅವರು ಪರ್ಚೇಸ್ ಮಾಡಿ ಇವತ್ತು ಸಮತಟ್ಟಾಗಿಸಿ ಬಹಳ ಸುಂದರವಾಗಿ ಚಿನ್ನದ ಬೆಲೆಗಿಂತಲೂ ಅಧಿಕವಾಗಿರುವಂತಹ ಬೆಲೆಯನ್ನ ಕೊಟ್ಟು ಪರ್ಚೇಸ್ ಅನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ಮನೆಯ ನಿರ್ಮಾಣಕ್ಕಾಗಿ ಬೇರೆ ಬೇರೆ ಗ್ರಾಹಕರು ಮುಂಭಾಗಕ್ಕೆ ಬಂದಿದ್ದಾರೆ. ಆದ್ರೆ ಈ ಪ್ರಾಪರ್ಟಿಯನ್ನು ಖರೀದಿಸುವುದಕ್ಕೆ ಉಜ್ವಲ್ ಪ್ರಭು ಅವರನ್ನ ಯಾರು ಇಲ್ಲಿಗೆ ಕರೆಸಿರ್ಬೋದು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ 101% ಹೇಳ್ತೇನೆ, ಇಲ್ಲಿ ಹಲವಾರು ವರ್ಷಗಳಿಂದ ಯಾವುದೇ ಪೂಜೆ ಪುರಸ್ಕಾರಗಳು ಇಲ್ಲದೆ ನೆನೆಗುದಿಗೆ ಬಿದ್ದಿದ್ದಂತಹ ಈ ದೈವಗಳೇ ಅವರನ್ನು ಕರೆಸಿಕೊಂಡಿದೆ ಅಂತ ಹೇಳುವಂಥದ್ದನ್ನು ನಾನು ಇವತ್ತು 101% ನಂಬಿದ್ದೇನೆ. ನೀವು ಕೂಡ ನಂಬಲೇಬೇಕು. ಅದಕ್ಕಾಗಿ ಇವತ್ತಿನ ಹೊರೆ ಕಾಣಿಕೆ ಬರ್ತಾ ಇದೆ. ಎಲ್ಲ ಹೊರೆ ಕಾಣಿಕೆಗಳಿಗಿಂತಲೂ ಈ ಹೊರೆ ಕಾಣಿಕೆ ಯಾಕೆ ವಿಶೇಷ ಅಂತ ಹೇಳಿದ್ರೆ UR ಪ್ರಾಪರ್ಟಿಯ ಮಾಲಕರಾಗಿರುವಂತಹ ಉಜ್ವಲ್ ಪ್ರಭು ಅವರು ಊರಿನ ಒಳಿತಿಗಾಗಿ ದೈವಗಳ ಗುಡಿಯನ್ನ ತಾನೇ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡಿ ಊರಿಗೆ ಬೇಕಾಗಿ ಎಲ್ಲರನ್ನ ಸೇರಿಸಿ ಆ ದೈವಗಳ ನೇಮೋತ್ಸವನ್ನ ಮಾಡ್ತಾ ಇದ್ದಾರೆ. ಇಂತಹ ಒಬ್ಬ ಅದ್ಭುತವಾದ ವ್ಯಕ್ತಿ ಮಾಡ್ತಿರುವಂತಹ ಹೊರೆ ಕಾಣಿಕೆಯನ್ನ ನಿಮಗೆ ತೋರಿಸುವಂತ ಕೆಲಸವನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಬನ್ನಿ.
ಎಸ್, ಇವಾಗ ನಾನು ಹೇಳೋದಿದ್ರೆ ಒಂದು ರೌಂಡ್ ನೀವು ನೋಡಿದ್ರೆ ಇಲ್ಲಿ ಸಾಕಷ್ಟು 100ಕ್ಕಿಂತಲೂ ಅಧಿಕವಾಗಿರುವಂತ ಮನೆ ನಿರ್ಮಾಣವನ್ನ ಮಾಡುವಂತ ಬಹಳ ಸುಂದರವಾಗಿರುವಂತಹ ಜಾಗ ನಿರ್ಮಾಣವಾಗಿದೆ. ಸೊ ಇದು ಉಜ್ವಲ್ ಪ್ರಭು ಅವರು ತನ್ನ ಸ್ವಂತಕ್ಕೋಸ್ಕರ ಇದನ್ನೆಲ್ಲ ಬಳಸಿಕೊಳ್ಳಬಹುದು, ಅಥವಾ ಅವರ ವೈಯಕ್ತಿಕ ವಿಚಾರಗಳಿಗೆ ಬೇಕಾಗಿ ಇದರಿಂದ ಬರತಕ್ಕಂತ ಹಣವನ್ನ ಅವರು ಉಪಯೋಗಿಸಿಕೊಳ್ಳಬಹುದು. ಆದ್ರೆ ಈ ದೈವದ ಒಂದು ಕಾರ್ಯವನ್ನ ಅವರು ಮಾಡಿರುವ ಕಾರಣದಿಂದ ಕೇವಲ ಉಜ್ವಲ್ ಪ್ರಭು ಅವರಿಗೆ ಒಬ್ಬರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳುವಂತ ಮನಸ್ಸು ಅವರದಲ್ಲ. ಸೊ ಈ ಊರಿನ ಜನತೆ ಎಲ್ರಿಗೂ ಒಳ್ಳೇದಾಗ್ಲಿ, ಈ ದೈವದ ಆಶೀರ್ವಾದ ಪ್ರತಿಯೊಬ್ಬರಿಗೆ ಸಿಗ್ಲಿ ಅಂತ ಹೇಳುವಂತಹ ಅವರ ಒಂದು ದೊಡ್ಡ ಆಲೋಚನೆ ಮತ್ತೆ ಅವರ ಒಂದು ಆ ನಿಸ್ವಾರ್ಥವಾಗಿರುವಂತಹ ಮನಸ್ಸು ಇದೆಯಲ್ಲ, ಅದಕ್ಕೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಆ ಊರಿನ ಒಳಿತಿಗಾಗಿ ನಡೆದಂತಹ ಆ ಒಂದು ಹಸಿರುವಾಣಿಯ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ. ಒಳ್ಳೇದಾಗ್ಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಆ ಉಜ್ವಲ ಪ್ರಭು ಹಾಗೆನ ಅವರ ತಂಡಕ್ಕೆ, ಅವರ ಕುಟುಂಬಕ್ಕೆ ಆ ದೈವಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ದೇವ ಜೊತೆ ಬೇಡಿಕೊಳ್ತೇನೆ. ಹಾಗೆ ನೀವು ಮತ್ತೊಂದು ಕಡೆಯಲ್ಲಿ ನೋಡಿದ್ರೆ ಈ ಹಸಿರುವಾಣಿ ಬಂದ ಹೊತ್ತು ದಾಸರವಾಣಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದು ಇವತ್ತಿನ ಒಂದು ಕಾರ್ಯಕ್ರಮದ ಒಂದು ಹೈಲೈಟ್ಸ್ ಗಳಾದ್ರೆ 23ಕ್ಕೆ ವಿಶೇಷವಾಗಿ ಸಭಾ ಕಾರ್ಯಕ್ರಮ, ಇದೊಂದು ಲೋಕಾರ್ಪಣೆ, ನೇಮೋತ್ಸವ ಎಲ್ಲ ನಡೀಲಿಕ್ಕಿದೆ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ.